ಮಾಡದಿದ್ರು ಸಸ್ಪೆಂಡ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಆತ ಒಬ್ಬ ದಕ್ಷ ಅಧಿಕಾರಿ. ಇವತ್ತಿನ ಕಾಲದಲ್ಲಿ ಎಲ್ಲಂದ್ರಲ್ಲಿ ಲಂಚ ವಸೂಲಿ ಮಾಡುವ ಪೊಲೀಸರ ನಡುವೆ ಇಂತಹ ಒಬ್ಬ ಅಧಿಕಾರಿ ಇರ್ತಾರಂದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಅವರ ಸೌಮ್ಯ ಸ್ವಭಾವ, ನೇರ ನಿಷ್ಠೂರ ನುಡಿ, ಜೊತೆಗೆ ಕಾನ್ಸ್ಟೇಬಲ್ಗಳ ಪಾಲಿನ ಅಚ್ಚುಮೆಚ್ಚಿನ ಅಧಿಕಾರಿ. ಇಂತಹ ಅಧಿಕಾರಿ ಮಾಡದೇ ಇರುವ ತಪ್ಪಿಗೆ ಅಮಾನತುಗೊಂಡಿದ್ದಾರಂದ್ರೆ ಛೆ, ಎಂತ ವ್ಯವಸ್ಥೆ ಇದು ಅಂತ ಬೇಸರವಾದ್ರೆ ಮತ್ತೊಂದೆಡೆ ಆಕ್ರೋಶ ಕೂಡ ಉಂಟಾಗುತ್ತೆ. ಹಾಗಿದ್ರೆ ಬನ್ನಿ, ಅಧಿಕಾರಿ ಯಾರು, ಅವರನ್ನ ಸಸ್ಪೆಂಡ್ ಮಾಡಿರೋದು ಯಾಕೆ ಅಂತ ಹೇಳ್ತೀವಿ. ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಇವರು ಹೈಕೋರ್ಟ್ ಭದ್ರತಾ ವಿಭಾಗದಲ್ಲಿ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ. ಸದಾ ಸತ್ಯದ ಪರ, ನ್ಯಾಯದ ಪರ ನಿಲ್ತಿದ್ದ ಇವರು ಸುಮಾರು 5 ವರ್ಷಗಳ ತಮ್ಮ ಸೇವೆಯಲ್ಲಿ ಒಂದೇ ಒಂದು ಪೈಸೆಯನ್ನು ಯಾರಿಂದಲೂ ಪಡೆದವರಲ್ಲ. ಪ್ರಾಮಾಣಿಕತೆಯ ಬಗ್ಗೆ ಅವರೊಂದಿಗೆ ಕೆಲಸ ಮಾಡ್ತಿದ್ದ ಇಬ್ಬರು ಕಾನ್ಸ್ಟೇಬಲ್ಗಳು ವಿವರಿಸೋದು ನೋಡಿದ್ರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಿ. ಇವತ್ತಿನ ಕಾಲದಲ್ಲಿಯೂ ಇಂಥವ್ರು ಇರ್ತಾರಾ ಅಂತ ಮೂಗಿನ ಮೇಲೆ ಬೆರಳಿಡ್ತೀರಿ. ಆ ಇಬ್ಬರು ಕಾನ್ಸ್ಟೇಬಲ್ಸ್ ಹೀಗೆ ಹೇಳ್ತಾರೆ. ಒಂದು ದಿನ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಸರ್ ಅವರು ಹೊಯ್ಸಳದಲ್ಲಿ ಗಸ್ತು ಸಂಚರಿಸ್ತಾ ಇದ್ದಾಗ ಹೋಟೆಲ್ಗೆ ಬಿಡಲು ಹೇಳಿದ್ರು. ನಮ್ಮನ್ನು ಊಟ ಮಾಡಿಸಿ ಬಿಲ್ ಕೂಡ ಅವರೇ ಪೇ ಮಾಡಿದ್ರು. ನಂತರ ನಮ್ಮ ಬಳಿ ಬಂದು ನನ್ನನ್ನ ಇಲ್ಲಿಯವರೆಗೆ ಡ್ರಾಪ್ ಮಾಡಿದ್ದೀರಾ, 300 ರೂಪಾಯಿ ತಗೊಳ್ಳಿ ಅಂದ್ರು. ನಾವು ಬೇಡ ಸರ್, ರೌಂಡ್ಸ್ ನಲ್ಲಿ ಇಲ್ಲೇ ಇದ್ದೇವೆ, ನಾವೇನು ನಮ್ಮ ಠಾಣಾ ವ್ಯಾಪ್ತಿಯಲ್ಲಿನ ಹೋಟೆಲ್ಗೆನೆ ಬಂದಿರೋದು, ನೀವ್ಯಾಕ್ ಪೆಟ್ರೋಲ್ಗೆ ಹಣ ಕೊಡ್ತೀರಾ ಸರ್ ಅಂತ ಕೇಳಿದಾಗ, ಇಲ್ಲಪ್ಪ, ಊಟ ಮಾಡ್ಲಿಕ್ಕೆ ಹೋಗಿರೋದ್ರಲ್ಲಿ ನನ್ನ ವೈಯಕ್ತಿಕ ಉದ್ದೇಶ ಇದೆ, ಹೀಗಾಗಿ ಇದರಲ್ಲಿ ಸರ್ಕಾರದ ಪೆಟ್ರೋಲ್ ಖರ್ಚಾಗಿದೆ, ಈ ದುಡ್ಡು ನೀವು ಖರ್ಚು ಮಾಡದೆ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅಂತ ಗದರಿದ್ರು ಅಂತಾರೆ. ಸರ್ಕಾರದ 1 ರೂಪಾಯಿಯನ್ನು ತನ್ನ ವೈಯಕ್ತಿಕ ಉದ್ದೇಶಕ್ಕೆ ಬಳಸದ ಇಂತಹ ಅಧಿಕಾರಿಯು ಮಾಡದೇ ಇರುವ ತಪ್ಪಿಗೆ ತಪ್ಪಿತಸ್ಥನ ಜಾಗದಲ್ಲಿ ಕೂರಿಸಿದ್ದಾರಂದ್ರೆ ಎಂತಹ ವಿಪರ್ಯಾಸ ಅಲ್ವಾ? ಅನೇಕರು ಇದೆಲ್ಲ ತೋರಿಕೆಗೆ ಇವರು ಆಡೋ ನೌಟಂಕಿ ಆಟ ಅಂತ ಹೇಳುವವರಿದ್ದಾರೆ. ನೇಮಕವಾದ 2-3 ವರ್ಷಗಳಲ್ಲೇ ಹರಾಮಿ ದುಡ್ಡು ಸಂಪಾದಿಸಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನೇ ಕಟ್ಟಿಸುವ ಈಗಿನ ಅಧಿಕಾರಿಗಳನ್ನ ನೋಡಿದ್ದೇವೆ. ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅವರು ನಿಜ ಜೀವನದಲ್ಲಿ ಹೇಗಿದ್ರು ಅನ್ನೋದನ್ನ ಅವರ ಗೆಳೆಯರು ವಿವರಿಸ್ತಾರೆ ನೋಡಿ. ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅವರು 5 ವರ್ಷ ಸೇವೆ ಸಲ್ಲಿಸಿದ್ರು ಅವರ ಬಳಿ ಅವರದ್ದೇ ಆದ ಒಂದೇ ಒಂದು ಮೋಟಾರ್ ಸೈಕಲ್ ಇರಲಿಲ್ಲ. ಸಂಚರಿಸುವುದು ಕೂಡ ಸರ್ಕಾರಿ ಮೋಟಾರ್ ಸೈಕಲ್ನಲ್ಲೇ. ಕೋವಿಡ್ನಿಂದ ತತ್ತರಿಸಿದ್ದ ಬೀದಿ ಬದಿ ವ್ಯಾಪಾರಿಗಳು, ಕೂಲಿಗಳು ಮತ್ತು ಭಿಕ್ಷುಕರಿಗೆ ಮನೆಯಲ್ಲೇ ಅಡುಗೆ ಮಾಡಿಸಿ ಹಂಚಿದ್ದಾರಂತೆ. ಬಡ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾರಂತ ಗೊತ್ತಾದ್ರೆ ಸಾಕು, ಅವರಿಗೆ ಉಚಿತ ಪುಸ್ತಕಗಳನ್ನ ನೀಡಿ ಬೆಂಬಲವಾಗಿ ನಿಲ್ತಿದ್ರು. ಇನ್ನು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪ್ರತಿಯೊಬ್ಬರೊಂದಿಗೂ ತಾನೊಬ್ಬ ಅಧಿಕಾರಿ ಎನ್ನುವುದನ್ನ ಮರೆತು ಸ್ನೇಹಯುತವಾಗಿ ಇರ್ತಿದ್ರು. ಆದ್ರೆ ಕೆಲಸದ ವಿಚಾರ ಬಂತಂದ್ರೆ ಯಾರೇ ಆಗ್ಲಿ ನೋ ಕಾಂಪ್ರಮೈಸ್. ಇವರ ಮಾರ್ಗದರ್ಶನದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಪಿಎಸ್ಐ ಆಗಿ ನೇಮಕವಾಗಿದ್ದಾರೆ. ಸದಾ ತಮಗಿಂತ ಬೇರೆಯವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದ ಇವರು ಒಮ್ಮೆ ಕಾನ್ಸ್ಟೇಬಲ್ ಒಬ್ರು ಮದುವೆಗೆಂದು ಹಣ ಕೇಳಿದಾಗ 1 ಲಕ್ಷ ರೂಪಾಯಿ ಸಾಲವನ್ನ ಪರ್ಸನಲ್ ಲೋನ್ ತೆಗೆಸಿ ಅದರ ಬಡ್ಡಿಯನ್ನು ಇವರೇ ಕಟ್ಟಿದ್ದಾರೆ. ಅಸಲಿಗೆ ಈ ಸಸ್ಪೆಂಡ್ ವಿಚಾರ ಎಲ್ಲವೂ ಅಸ್ಪಷ್ಟವಾಗಿದೆ. ಮೇಲ್ನೋಟಕ್ಕಿದೊಂದು ವೈಯಕ್ತಿಕ ದ್ವೇಷದಿಂದ ನಡೆದಿರುವ ಕೆಲಸ ಅಂತ ಗೊತ್ತಾಗುತ್ತೆ. ಅದ್ ಹೇಗೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಪಿಎಸ್ಐ ಅವರೇನು ಸ್ವತಃ ಕಡತ ಕಳ್ಳತನ ಮಾಡಿರುವವರನ್ನ ಪಿಎಸ್ಐ ಅವರೇನು ಸ್ವತಃ ಕರೆಸಿ ವಿಚಾರಿಸಿಲ್ಲ. ಎಸ್ಪಿಪಿ ಅವರು ಪಿಎಸ್ಐ ಅವರಿಗೆ ಕರೆಸಿ ವಿಚಾರಣೆ ಮಾಡಲು ತಾಕೀತು ಮಾಡಿದ್ದಕ್ಕೆ ವಿಚಾರಣೆ ಮಾಡಿರೋದು. ಆದ್ರೆ ವಿಚಾರ ಸ್ವಲ್ಪ ಕಾಂಪ್ಲಿಕೇಟ್ ಆದಾಗ ತನ್ನ ತಲೆ ಮೇಲೆ ಬರುತ್ತೆ ಎಂದು ಎಸ್ಪಿಪಿ ಯು ಟರ್ನ್ ಹೊಡಿತಾರೆ. ಮತ್ತೊಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕು. ಒಬ್ಬ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕಾದ್ರೆ ಅವರ ವಿರುದ್ಧ ಕೇಸ್ ದಾಖಲಾಗಿ ಎಫ್ಐಆರ್ ಆಗಿರಬೇಕು.
ನಂತರ ವಿಚಾರಣೆ ನಡೆಸಿ ಅವರನ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಜೊತೆಗೆ ಅಧಿಕಾರಿ ಏನಾದ್ರೂ ಗಂಭೀರ ಹಲ್ಲೆ ನಡೆಸಿದ್ದಾರೆಂದು ಇದ್ರೆ ಅದರ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಕೂಡ ಬೇಕಾಗುತ್ತೆ. ಆದ್ರೆ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಇದ್ಯಾವುದೂ ಕೂಡ ನಡೆದಿಲ್ಲ. ಮಾರ್ಚ್ 9ನೇ ತಾರೀಕಿನಂದು ರಾತ್ರಿ 11:30ಕ್ಕೆ ನಾಯಕ್ವಾಡಿ ಅವರನ್ನ ಕರೆಸಿಕೊಂಡು ಯಾವುದೇ ವಿಚಾರಣೆಯನ್ನು ನಡೆಸದೆ ರಾತ್ರೋರಾತ್ರಿ ಸಸ್ಪೆಂಡ್ ಮಾಡಿದ್ದಾರಂದ್ರೆ ಏನರ್ಥ? ಅದಿರ್ಲಿ, ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅವರು ಮಾಡದ ತಪ್ಪನ್ನ ಅವರ ತಲೆ ಮೇಲೆ ಹೊರಿಸಿ ಕತೆ ಕಟ್ಟಿ ಶಿಕ್ಷೆ ಕೊಟ್ಟಿದ್ದಾರೆ. ಆದ್ರೆ ಈ ಕಡತಗಳನ್ನ ಕಳ್ಳತನ ಮಾಡಿ ಹಣ ಕುದುರಿಸುತ್ತಿದ್ದವರನ್ನ ನೀವ್ ಏನ್ ಮಾಡಿದ್ರಿ ಸ್ವಾಮಿ? ಎಂತಹ ವಿಪರ್ಯಾಸ ನೋಡಿ. ಕಳ್ಳರ ಬಾಯಿ ಬಿಡಿಸಿದ ಅಧಿಕಾರಿಯನ್ನ ರಾತ್ರೋರಾತ್ರಿ ಸಸ್ಪೆಂಡ್ ಮಾಡಿ ಪೌರುಷ ತೋರಿಸುವವರು ಕೋಟಿಗಟ್ಲೆ ಹಣ ಲೂಟಿ ಹೊಡೆದವರನ್ನ ರಾಜಾರೋಷವಾಗಿ ತಿರುಗಾಡಲು ಬಿಟ್ಟಿರೋದು ನಮ್ಮ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಇಂತಹ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ಕ್ಷುಲ್ಲಕ ಕಾರಣಕ್ಕಾಗಿ ತನ್ನ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿದ್ರೂ ಅಮಾನತು ಮಾಡಿರೋದು ಯಾವ ನ್ಯಾಯ? ಕೋರ್ಟ್ನ ಅತ್ಯಂತ ಪ್ರಮುಖ ಕಡತಗಳನ್ನ ಕಳ್ಳತನ ಮಾಡಿರುವ ಗುತ್ತಿಗೆ ನೌಕರರನ್ನ ಕರೆಸಿ ಇವರನ್ನ ನಿಮ್ಮ ಭಾಷೆಯಲ್ಲಿ ವಿಚಾರಣೆ ಮಾಡಿ ಇವರ ಬಾಯಿ ಬಿಡಿಸಿ ಅಂತ ಹೈಕೋರ್ಟ್ನ ಎಸ್ಪಿಪಿ ಅವರೇ ಹೇಳಿದ್ದಾರೆ. ಆದ್ರೆ ಕಳ್ಳತನ ಮಾಡಿದ ಬಗ್ಗೆ ವಿಚಾರಣೆ ಮಾಡಿದ ಪಿಎಸ್ಐ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅವರದ್ದೇ ತಪ್ಪು ಎಂದು ಬಿಂಬಿಸಲಾಗಿದೆ. ಕಳ್ಳತನ ಮಾಡಿದವರು ಯಾರೇ ಆಗಿರ್ಲಿ, ಎಲ್ರೂ ಒಂದೇ ತಾನೆ? ಕಳ್ಳರನ್ನ ಮುದ್ದಾಡಿ ವಿಚಾರಿಸಬೇಕಿತ್ತ? ಒಟ್ನಲ್ಲಿ ಕೆಲವರ ಹಿತಾಸಕ್ತಿಗಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಯೊಬ್ಬರನ್ನ ಅಮಾನತು ಮಾಡಿರೋದು ಒಳ್ಳೆಯವರಿಗೆ ಇದು ಕಾಲವಲ್ಲ ಎಂದೆನಿಸುತ್ತೆ. ಭ್ರಷ್ಟರಿಗೆ ರಕ್ಷಣೆ ನೀಡಿ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳಿಗೆ ಶಿಕ್ಷೆ ನೀಡ್ತಿರುವುದು ಯಾಕೆ? ಇನ್ನಾದ್ರೂ ಸರ್ಕಾರ ಪ್ರಾಮಾಣಿಕರ ರಕ್ಷಣೆಗೆ ಮುಂದಾಗ್ಲಿ ಅನ್ನೋದು ನಮ್ಮ ಆಶಯ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.